Devil on fire. ಓಕೆ, ಇನ್ನೊಂದು ಸಾರಿ ಇಲ್ಲಿ ಈಗ ಇದನ್ನು ಕೇಳಿರೋದು ಸಿ ಎಸ್ ಅವ್ರಿಗೆ, ಶಾಲಿನಿ ರಜನೀಶ್ ಮೇಡಮ್ ಅವ್ರಿಗೆ ಇದನ್ನು ಕೇಳಿದ್ದಾರೆ ಸರ್. ಕೇಳಿದಾಗ ಇಲ್ಲಿ ಸಿ ಎಸ್ ಕೊಡುವ ವರದಿಯ ಆಧಾರದ ಮೇರೆಗೆ ಈ 387 ಕೋಟಿ ಆರೋಪಿಸಲಾಗಿರುವ ಹಗರಣ ಇದೆಯಲ್ಲ, ಇದು ಡಿಸೈಡ್ ಆಗುತ್ತಾ ಅಂತ. ಈಗ ನೋಡಿ, ನಾನು ಅದನ್ನೇ ಹೇಳ್ತಾ ಇರೋದು. ಈಗ ಸಿ ಎಸ್ ಅವ್ರಿಗೆ ಈ ರೀತಿ ವರದಿ ಕೊಟ್ಟರು ಅಂತ ತಿಳ್ಕೊಳ್ಳಿ. ಹೌದು, ಮುಖ್ಯಮಂತ್ರಿಗಳು ಈ ರೀತಿ ಒಂದು ಮೌಖಿಕ ಆದೇಶ ಮಾಡಿದ್ರು. ಆ ಮೌಖಿಕ ಆದೇಶದ ಅನ್ವಯ ಅಧಿಕಾರ ವ್ಯಾಪ್ತಿ ಮೀರಿ ಮೂಡ ಇದನ್ನ ತಪ್ಪಿಸಗಿದ್ದಾರೆ, ಅಭಿವೃದ್ಧಿ ಕಾರ್ಯ ಮಾಡಿದ್ರು ಕೂಡ ಅದು ಕಾನೂನು ವ್ಯಾಪ್ತಿ ಮೀರಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಏನಾದ್ರು ರಿಪೋರ್ಟ್ ಕೊಟ್ರು ಅಂತ ತಿಳ್ಕೊಳ್ಳಿ. ಇದಕ್ಕೆ ತನಿಖೆ ಆಗ್ಬೇಕಾಗತ್ತೆ, ಒಪ್ಪೋಣ. ತನಿಖೆ ಮಾಡ್ಬೇಕಾದವರು ಇದು ಸ್ಟೇಟ್ಗೆ ಸಂಬಂಧಪಟ್ಟಂತ ವಿಚಾರ, ಮೂಡಾಗ್ ಸಂಬಂಧಪಟ್ಟಂತ ವಿಚಾರ. ಅದು ಮೂಡಾಗ್ ಸಂಬಂಧಪಟ್ಟಂತಂದ್ರೆ ಸ್ಟೇಟ್ ಪೊಲೀಸಿಗೆ ಬರುವಂತ ವಿಚಾರ. ಇದನ್ನ ರಾಜ್ಯದ ತನಿಖಾ ಸಂಸ್ಥೆಗಳಿಗೆ ಕೊಡಬೇಕಾಗಿರುವಂತ ವಿಚಾರ. ಈಗ ಸಿಬಿಐಗೆ ಇದು ಎಲ್ಲಿಂದ ಬಂತು, ಸಿಬಿಐಗೆ ಕೊಡಕ್ ಬರುತ್ತಾ? ಈ ವಿಚಾರ ಯಾರೋ ಒಬ್ರು ಕೇಳ್ತಾರೆ, ನಾಳೆ ಸಿಬಿಐ ಕೊಡಿ ಅಂತಾರೆ, ನಾಳೆ ಮತ್ತೊಬ್ರಿಗೆ ಕೊಡಿ ಅಂತ ಹೇಳ್ತಾರೆ. ಅಂದ ಮಾತ್ರಕ್ಕೆ ಬೇರೆ ತನಿಖಾ ಸಂಸ್ಥೆಗಳಿಗೆ ಇಲ್ಲದ ಅಧಿಕಾರವನ್ನು ರಾಜ್ಯಪಾಲರು ಕೊಡೋದಕ್ ಬರುತ್ತಾ? ಅಥವಾ ಯಾರೋ ಕೇಳಿದ್ದಾರೆ ಅಂದ ಮಾತ್ರಕ್ಕೆ ಅದನ್ನ ಬೇರೆ ತನಿಖಾ ಸಂಸ್ಥೆಗಳಿಗೆ ಯಾವ್ದಕ್ಕೆ ಅಧಿಕಾರ ಇರೋದು ರಾಜ್ಯಪಾಲರು ತಮ್ಮ ಪರಮಾಧಿಕಾರವನ್ನು ಉಪಯೋಗಿಸಿ ಕೊಡೋದಕ್ ಬರುತ್ತಾ? ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡಕ್ ಆಗುದಿಲ್ಲ. ಕಾನೂನು ವ್ಯಾಪ್ತಿ ಅಂತ ಎಲ್ಲರಿಗೂ ಇರ್ತದೆ, ರಾಜ್ಯಪಾಲರಿಗೂ ಇರ್ತದೆ, ಅಥವಾ ಫಿರ್ಯಾದಿದಾರರಿಗೂ ಕೂಡ ಕಾನೂನು ವ್ಯಾಪ್ತಿ ಅಂತ ಇರ್ತದೆ. ಇಷ್ಟರಲ್ಲೇ ಅವ್ರು ಕೇಳ್ಬೇಕು ಅಂತ ಹೇಳಿ. ಹಾಗಾಗಿ ಈ ಕಾನೂನು ಮೀರಿ ಯಾರಾದ್ರೂ ತಪ್ಪೆಸಗಿದ್ರು ಅಂದ್ರೆ ತಪ್ಪೆ. ನಾನು ಇವರು ಮುಖ್ಯಮಂತ್ರಿಗಳ ಪರವಾಗಿ ಅಥವಾ ವಿರೋಧವಾಗಿ ನಾನೇನ್ ಮಾತಾಡ್ತಾ ಇಲ್ಲ. ಯಾರೇ ತಪ್ಪು ಮಾಡಿದ್ರು ತಪ್ಪೆ. ಆದ್ರೆ ಅದನ್ನ ತನಿಖೆ ಮಾಡ್ಬೇಕಾದವ್ರು ಯಾರು, ಯಾವ ರೀತಿ ತನಿಖೆ ಮಾಡ್ಬೇಕು ಅನ್ನೋದು ಕಾನೂನಿದೆ. ಕಾನೂನು ಸ್ಪಷ್ಟ ಹೇಳ್ತದೆ. ಒಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈಗ ಮುಡಾ ನಿವೇಶನಗಳ ವಿಚಾರದಲ್ಲಾಗ್ಲಿ ಅಥವಾ ಈ 387 ಕೋಟಿ ಅಲಿಜಿಡ್ ಸ್ಕ್ಯಾಮ್ ಅಂತ ಏನಿದೆಯೋ ಈ ವಿಚಾರದ ಬಗ್ಗೆ ಆಗಲಿ, ಏನು ವಿಚಾರಕ್ಕೆ ಬೇಕಾದರೂ ಕೂಡ ಅವ್ರು ಮೌಖಿಕವಾಗಿ ಆದೇಶ ಮಾಡಿದರು, ಅವ್ರು ಪ್ರಭಾವ ಬಳಸಿದ್ದಾರೆ. ಈಗ ವಾಲ್ಮೀಕಿ ಸ್ಕ್ಯಾಮ್ ಆಯ್ತಪ್ಪ, ನಾಗೇಂದ್ರ ಈಗ ಅರೆಸ್ಟ್ ಆದರು, ಮಾಜಿ ಸಚಿವರು. ಈ ಒಂದು ವಿಚಾರದಲ್ಲೂ ಕೂಡ ಮುಖ್ಯಮಂತ್ರಿಗಳ ಮೌಖಿಕ ಆದೇಶ ಇತ್ತು, ಅದಕ್ಕೆ ಓರಲ್ ಇನ್ಸ್ಟ್ರಕ್ಷನ್ಸ್ ಇತ್ತು. ಇನ್ಯಾವುದೋ ಕೇಸ್ ಆಗುತ್ತೆ, ಅದರಲ್ಲೂ ಮುಖ್ಯಮಂತ್ರಿಗಳ ಪ್ರಭಾವ ಇರುತ್ತೆ, ಅವ್ರ ಅಂಡರ್ ತಾನೇ ಮಿನಿಸ್ಟರ್ಗಳೆಲ್ಲ ಬರೋದು. ಈ ಥರ ಮಾಡಬಹುದಾ ಅಂತ ನೋಡಿ. ರಾಜ್ಯದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳಾಗ್ಲಿ ಮತ್ತೊಂದಾಗ್ಲಿ ಈ ಮುಖ್ಯಮಂತ್ರಿಗಳು ಹಾಗೂ ಸಂಬಂಧಪಟ್ಟ ಸಚಿವ ಸಂಪುಟದ ಸಚಿವರು ಏನಿರ್ತಾರೆ ಅವರು ಕೆಲವೊಮ್ಮೆ ಲಿಖಿತವಾಗಿ ಆದೇಶ ಮಾಡಿರ್ತಾರೆ, ಕೆಲವೊಮ್ಮೆ ಮೌಖಿಕವಾಗಿ ಆದೇಶ ಮಾಡಿರ್ತಾರೆ. ಇವರು ಮಾಡಿರೋ ಆದೇಶಕ್ಕೆ ತನಿಖೆ ಯಾರು ಮಾಡ್ಬೇಕು, ಕಾನೂನಿನ ಅಡಿಯಲ್ಲಿ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇದೆ. ಕಾನೂನು ಅದ್ರ ಬಗ್ಗೆ ಯಾವುದೇ ಸಂಶಯವಿಲ್ಲದೆ ಹೇಳ್ತದೆ ಯಾರು ಮಾಡ್ಬೇಕು, ಯಾವಾಗ ಮಾಡ್ಬೇಕು ಅಂತ ಹೇಳಿ. ಈಗ ನಮಗ್ ಬೇಕಾದವ್ರಿಗೆ ನಾವು ಕರೆದು ನೀವು ಇನ್ವೆಸ್ಟಿಗೇಷನ್ ಮಾಡಿ ಅಂತ ಯಾರಿಗೂ ಕೇಳೋ ಹಾಗಿಲ್ಲ. ಅದೇ ರೀತಿ ಅವ್ರು ಕೇಳಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಬೇರೆ ತನಿಖಾ ಸಂಸ್ಥೆಗಳಿಗೆ ಕೊಡೋ ಪ್ರಮೇಯನೂ ಬರೋದಿಲ್ಲ. ಅದಕ್ಕೂ ಕೂಡ ಅಧಿಕಾರ ವ್ಯಾಪ್ತಿ ಇದೆ ಅಂತ ನಾನು ಹೇಳ್ತೇನೆ. ಈಗ ರಾಜ್ಯಪಾಲರ ಪವರ್ ಬಗ್ಗೆ ಆಗ್ಲಿ, ಜೂರಿಸ್ಟಿಕ್ಷನ್ ಆಗ್ಲಿ, ಅಥವಾ ಫಿರ್ಯಾದಿದಾರರು ಏನಿದಾರೆ ಅವ್ರ ಪವರ್ ಆಗ್ಲಿ, ಅಥವಾ ದೇರ್ ರೈಟ್ಸ್ ಟು ಸೀಕ್ ಇನ್ವೆಸ್ಟಿಗೇಷನ್ ಫ್ರಮ್ ದಿ ಕಾಂಪಿಟೆಂಟ್ ಅಥಾರಿಟಿ ಅಂತ ಏನ್ ಹೇಳ್ತೀವಿ. ಇದ್ರಲ್ಲಿ ಕಾಂಪಿಟೆಂಟ್ ಅಥಾರಿಟಿ ಯಾರು ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇದೆ. ಈಗ ಪ್ರತಿಯೊಂದು ಗ್ರಾಮ ಪಂಚಾಯತಿಯಲ್ಲೂ ಕೂಡ ಈ MLAಗಳು ಕೆಲವೊಂದು ಓರಲ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ. ಅದರಲ್ಲಿ ಸಿಬಿಐ ಅಂತ ತರಕಾಗತ್ತಾ? ಆಗೋದಿಲ್ಲ. ಅದಕ್ಕೆ ಸಂಬಂಧಪಟ್ಟಂತ ಸಚಿವಾಲಯ ಇರ್ತದೆ, ಸಂಬಂಧಪಟ್ಟಂತ ಲೋಕಾಯುಕ್ತ ಇರ್ತಾರೆ, ಮತ್ತೆ ಅದ್ರ ಸಂಬಂಧಪಟ್ಟಂಗೆ ಕಾನೂನು ಅಡಿಯಲ್ಲಿ ಸಾಕಷ್ಟು ಫೋರಂಗಳಿದಾವೆ. ದೂರುದಾರ ಇಲ್ಲಿ ದೂರುದಾರ ಕೊಟ್ಟಿರೋ ಉದ್ದೇಶ ಅದು ಯಾರೇ ಆಗಿರ್ಲಿ, ರಾಜ್ಯ ಸರ್ಕಾರದ ಕಡೆಯಿಂದನೇ ತನಿಖೆ ಮಾಡಿಸ್ಬಿಟ್ರೆ ಅವ್ರವ್ರದ್ದೇ ಡಿಪಾರ್ಟ್ಮೆಂಟ್ಗಳು ಇರ್ತಾವಲ್ಲಪ್ಪ, ಅವರೊಬ್ಬರು ಸಿಟ್ಟಿಂಗ್ CM ವಿರುದ್ಧ ತನಿಖೆ ಮಾಡೋಕ್ಕೆ ಸಾಧ್ಯನಾ? ಧೈರ್ಯ ಇದೆಯಾ? ಯಾವ್ದಾದ್ರು ಪೊಲೀಸ್ ಆಫೀಸರ್ಗೆ, ಲೋಕಾಯುಕ್ತದವ್ರಿಗೆ ಅಷ್ಟು ಧೈರ್ಯ ಇದೆಯಾ? SITಗೆ ಧೈರ್ಯ ಇದೆಯಾ ಅಂತ ದೂರುದಾರನ ಆಯಾಮ ಸರ್ ಅದು. ನೋಡಿ, ಜುಡಿಷಿಯಲ್ ಎನ್ಕ್ವೈರಿ ಅಂತ ಒಂದಿದೆ. ಇವತ್ತಿಗೂ ಕೂಡ ನ್ಯಾಯಾಂಗ ಸಂಸ್ಥೆಗೆ ತನ್ನದೇ ಆದ ಗೌರವ ಇದೆ, ಅದರ ಬಗ್ಗೆ ಬೆಲೆ ಇದೆ, ಅದರ ಬಗ್ಗೆ ವಿಶ್ವಾಸಾರ್ಹತೆ ಇವತ್ತಿಗೂ ಜನಕ್ಕಿದೆ. ಎಲ್ಲೆಲ್ಲಿ ಸಂಶಯ ಅನ್ನೋದು ಬರುತ್ತೆ, ಅಥವಾ ತನಿಖಾ ಸಂಸ್ಥೆಗಳು ಒಬ್ಬರ ಪರವಾಗಿನೇ ನಡೆದುಕೊಂತವೆ ಅಂತ ಏನಾದ್ರು ಆರೋಪ ಇತ್ತು ಅಂತಂದ್ರೆ, ಒಂದು SIT ಅಂತ ಮಾಡ್ತಾರೆ, ಹೈಕೋರ್ಟಿಗೆ ಹೋಗಿ ಅಥವಾ ಅದನ್ನ ರಿಕ್ವೆಸ್ಟ್ ಮಾಡ್ಕೊಂಡು ಕಾನ್ಸ್ಟಿಟ್ಯೂಟ್ ಮಾಡಿಸ್ಕೊಂತಾರೆ. ಅಥವಾ ಕೆಲವೊಂದು ಕೇಸ್ಗಳಲ್ಲಿ ಜುಡಿಷಿಯಲ್ ಎನ್ಕ್ವೈರಿ ಬೈ ದ ರಿಟೈರ್ಡ್ ಜಡ್ಜ್ ಆಫ್ ದಿ ಹೈಕೋರ್ಟ್ ಆರ್ ಬೈ ದಿ ಸಿಟಿಂಗ್ ಜಡ್ಜ್ ಆಫ್ ದಿ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಅಂತ ರಿಕ್ವೆಸ್ಟ್ ಮಾಡ್ತಾರೆ. ಇದರಲ್ಲಿ ಹಂಗಾಗ್ತಾ ಇಲ್ಲ. ರಾಜ್ಯ ಸರ್ಕಾರದ ಒಬ್ಬ ಮುಖ್ಯಮಂತ್ರಿಯ ಮೇಲೆ ಕೇಂದ್ರ ಸರ್ಕಾರದ ಅಧೀನದಲ್ಲಿರುವಂತ ಸಂಸ್ಥೆಯನ್ನೇ ತರಬೇಕು ಅಂತ ಪ್ರಯತ್ನ ಮಾಡ್ತಾ ಇರೋದು ಅಂತ ಸ್ಪಷ್ಟವಾಗಿ ಕಾಣ್ತಾ ಇದೆ. ಮೊದಲಿಗೆ ಒಂದ್ ಕಡೆಯಿಂದ ಇವರು ಆರೋಪ ಮಾಡ್ತಾನೆ ಇದ್ದಾರೆ, ಕೇಂದ್ರ ಸರ್ಕಾರದ ಮೇಲೆ ಆಗ್ಲಿ ಅಥವಾ ತನಿಖಾ ಸಂಸ್ಥೆ ಮೇಲೆ ಆಗ್ಲಿ ಇದು ಸರಿ ಇಲ್ಲ, ಅವ್ರ ಅಧೀನದಂತೆ ನಡೆದುಕೊಂತದೆ, ಅವರ ಮೂಗಿನ ನೇರವಾಗಿ ಇವರು ಮಾಡ್ತಾ ಇರೋದು, ಅವ್ರು ಬೇಕಾದಾಗೆ ಇವ್ರ ಅನುಕೂಲಕ್ಕೆ ತಕ್ಕಂಗೆ ನಡೀತಾ ಇರೋದು ಅಂತ ಆರೋಪ ಇದ್ದಾಗ
ಅಷ್ಟಕ್ಕೂ ಅದೇ ತನಿಖಾ ಸಂಸ್ಥೆಗೆ ಈಗ ರಾಜ್ಯಪಾಲರು ಕೊಟ್ರು ಅಂತಂದ್ರೆ ಇಟ್ ಇಸ್ ಕಾಲ್ಡ್ ಆಸ್ ಅಡ್ಮಿನಿಸ್ಟ್ರೇಟಿವ್ ಬಯಾಸ್ ಮತ್ತು ಅದು ಕಾನೂನು ವ್ಯಾಪ್ತಿಯಲ್ಲಿ ಬರೋದಿಲ್ಲ ಅಂತ ನನ್ನ ಅಭಿಪ್ರಾಯ. ಓಕೆ, ಥ್ಯಾಂಕ್ ಯು ಸಂಕೇತ್ ಸರ್. ಸಾಕಷ್ಟು ವಿಷಯಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್.